ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಈಗ ಓದ ಭಾಗದಲ್ಲಿ ಕರ್ಮಯೋಗ ಮಾಡೋದ್ರಿಂದ ಸ್ವಲ್ಪ ಮಾಡಿದ್ರೂ ಕೂಡ ಅದು ನಮ್ಮನ್ನ ಮಹಾಭಯದಿಂದ ರಕ್ಷಣೆ ಮಾಡುತ್ತೆ. ಅದು ಯಾಕೆ ಏನು ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ ಅಲ್ವಾ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಕರ್ಮಯೋಗದ ಸ್ವಲ್ಪ ಮಟ್ಟಿನ ಸಾಧನ ವೃದ್ಧಿ ಆದಾಗ, ಅಂದ್ರೆ ಈಗ ಸಾಧನೆ ಮಾಡ್ತಾ ಇದ್ವಿ, ಅದು ಹೆಚ್ಚಾದಾಗ ಮಹಾಭಯದಿಂದ ರಕ್ಷಿಸೋದಾದ್ರೆ ಮತ್ತೆ ಸ್ವಲ್ಪದ ಮಹತ್ವ ಏನು ಉಳಿಯುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ವೃದ್ಧಿ ಆದಾಗ ನಮಗೆ ಮಹಾಭಯದಿಂದ ರಕ್ಷಿಸೋದೇ ಆದ್ರೆ ಸ್ವಲ್ಪ ಮಾಡೋದ್ರಿಂದ ಏನು, ಅದರ ಮಹತ್ವ ಏನು ಅಂತ ಕೇಳ್ತಾ ಇರೋದು. ಉತ್ತರ ಏನು ಅಂತಂದ್ರೆ, ನಿಷ್ಕಾಮ ಭಾವದ ಪರಿಣಾಮ ಇದೆಯಲ್ಲ, ಅದು ಜಗತ್ತಿನಿಂದ ಉದ್ಧಾರ ಮಾಡೋದಕ್ಕೆ ಇರೋದು. ಅದಕ್ಕೋಸ್ಕರನೇ ಅದು ತನ್ನ ಪರಿಣಾಮವನ್ನ ಸಿದ್ಧಿ ಮಾಡದೆ ಅದು ನಷ್ಟ ಆಗೋದಿಲ್ಲ. ಅಂದ್ರೆ ಒಂದು ಸರಿ ನಮ್ಮ ಮನಸ್ಸಲ್ಲಿ ಭಗವಂತನ ಬಗ್ಗೆ ನಾನು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ನಾನು ಸೇವೆ ಮಾಡ್ತೀನಿ ಅಥವಾ ಕೆಲಸವನ್ನ ಮಾಡ್ತೀನಲ್ಲ, ನನ್ನ ಒಂದು ಕರ್ಮವನ್ನ ಮಾಡ್ತೀನಲ್ಲ, ಅದರ ಪರಿಣಾಮ ಏನು ಅಂತಂದ್ರೆ ನಮ್ಮನ್ನ ಈ ಜಗತ್ತಿನಿಂದ ಉದ್ಧಾರ ಮಾಡೋದು. ಸೊ ಅದು ಆ ಕೆಲಸವನ್ನ ಮಾಡದೆ ಸುಮ್ಮನೆ ಇರೋದಿಲ್ಲ, ಮತ್ತೆ ಅದು ನಷ್ಟ ಕೂಡ ಆಗೋದಿಲ್ಲ, ಮತ್ತು ಅದರ ಬೇರೆ ಫಲ ಕೂಡ ನಮಗೆ ಸಿಗೋದಿಲ್ಲ. ಅಂದರೆ ಅದೇ ಫಲ ಸಿಗೋದು ಏನು, ಈ ಒಂದು ಜಗತ್ತಿನಿಂದ ನಮ್ಮನ್ನು ಉದ್ಧಾರ ಮಾಡುವಂಥದ್ದು. ಕೊನೆಯಲ್ಲಿ ಸಾಧಕನನ್ನ ಪೂರ್ಣ ನಿಷ್ಕಾಮನನ್ನಾಗಿ ಅವನ ಉದ್ಧಾರವನ್ನೇ ಮಾಡುತ್ತೆ. ಇದೇ ಅದರ ಮಹತ್ವ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಮಾಡಿದ್ರೂ ಕೂಡ ಕೊನೆಯಲ್ಲಿ ನಿನಗೆ ಈ ಒಂದು ರಿಸಲ್ಟ್ ಸಿಗುತ್ತೆ ಅಂತ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಕರ್ಮಯೋಗದ ಸ್ವಲ್ಪ ಸಾಧನೆನೂ ಕೂಡ ಮಹಾಭಯದಿಂದ ರಕ್ಷಿಸುವಂಥದ್ದಾದ್ರೆ ಆಗ ಅದರ ಪೂರ್ಣ ಸಾಧನೆ ಮಾಡುವಂಥ ಅವಶ್ಯಕತೆ ಏನು? ಈಗ ಸ್ವಲ್ಪ ಮಾಡಿದ್ರೂ ನಮ್ಮನ್ನ ಮಹಾಭಯದಿಂದ ರಕ್ಷಣೆ ಮಾಡುತ್ತೆ ಅಂತಂದ್ಮೇಲೆ ಪೂರ್ತಿ ಸಾಧನೆ ಯಾಕೆ ಮಾಡಬೇಕು ನಾವು ಅನ್ನೋ ಪ್ರಶ್ನೆ ನಮಗೆ ಬರುತ್ತಲ್ಲ, ಅದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಸ್ವಲ್ಪ ಮಾತ್ರ ಸಾಧನೆ ಕೂಡ ರಕ್ಷಣೆ ಮಾಡೋದನೋ ಸರಿ, ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ಆದರೆ ಅದರಲ್ಲಿ ಸಮಯದ ನಿಯಮವಿಲ್ಲ. ಅಂದ್ರೇನು, ಈಗಲೇ ಆಗಬಹುದು, ಇನ್ನೂ ಒಂದು ಜನ್ಮದಲ್ಲಾಗ್ಬೋದು, 10 ಜನ್ಮದಲ್ಲಾದರೂ ಆಗ್ಬೋದು, ಯಾವಾಗಾದರೂ ಆಗ್ಬೋದು. ಅದು ಈ ಜನ್ಮದಲ್ಲೇ ಉದ್ಧಾರ ಮಾಡುತ್ತೋ ಅಥವಾ ಜನ್ಮಾಂತರಗಳಲ್ಲೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಸಾಧನೆ ಅದು ಕ್ರಮಶಃ ವೃದ್ಧಿಯಾಗಿ ಪೂರ್ಣವಾದ ಮೇಲೇ ಉದ್ಧಾರ ಮಾಡುತ್ತಲ್ವಾ. ಈಗ ನಾನು ಸ್ವಲ್ಪ ಸಾಧನೆ ಮಾಡಿ ಬಿಟ್ಬಿಟ್ಟಿರ್ತೀನಿ, ಅದು ಹೆಮ್ಮರವಾಗಬೇಕಲ್ಲ. ಬೀಜ ಇನ್ನು ಭೂಮಿನಲ್ಲೇ ಇದೆ, ಅದು ಮೊಳಕೆ ಹೊಡೆದು ಗಿಡವಾಗಿ ಮರವಾಗಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಸಮಯ ಹಿಡಿಬೋದು ಅಲ್ವಾ. ಅದಕ್ಕೋಸ್ಕರನೇ ಈಗ ನನಗೆ ಬೇಗ ಶ್ರೇಯಸ್ಸು ಬೇಕು ಅನ್ನುವಂಥ ಮನಸ್ಥಿತಿ ಯಾರಿಗಿದೆಯೋ, ಶ್ರೇಯಸ್ಸನ್ನು ಬಯಸುವಂಥ ಪ್ರಯತ್ನಶೀಲ ಮನುಷ್ಯರು, ಅಂದರೆ ನಾನು ಸಾಧನೆ ಮಾಡೋದಕ್ಕೆ ರೆಡಿ ಇದ್ದೀನಿ, ನನಗೆ ರಿಸಲ್ಟ್ ಬೇಗ ಬೇಕು ಅಂತ ಯಾರಿಗೆ ಅನಿಸುತ್ತೋ, ಆ ತತ್ಪರತೆ ಉತ್ಸಾಹ ಇದೆಯೋ ಅಂಥವನು ಪೂರ್ಣ ರೂಪದಲ್ಲೇ ಸಮತ್ವವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಅವನು ಯಾವಾಗ ಬರುತ್ತೋ ಅವಾಗ ಬರಲಿ ಅಂತ ಕಾಯೋದಿಲ್ಲ. ಅವನೇನು ಮಾಡ್ತಾನೆ, ತಕ್ಷಣ ನಾನು ಅದಕ್ಕೆ ಕಷ್ಟಪಡ್ತೀನಿ, ನನಗೆ ಇವಾಗ ರಿಸಲ್ಟ್ ಬೇಕು ಅಂದರೆ ಅದನ್ನು ನಾನು ಪಡಿಬೇಕು ಅಂತ ಅವನು ಅದಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ರೆಡಿಯಾಗಿರ್ತಾನೆ. ಅಂಥವನು ಆ ಒಂದು ಪರಿಪೂರ್ಣತೆಯನ್ನು ತಕ್ಷಣ ಪಡ್ಕೋಬೋದು. ಅಂದರೆ ಬೇಗ ಅವನು ಕೆಲಸ ಮಾಡಿ ಅದರ ರಿಸಲ್ಟ್ ಏನಿದೆಯೋ ಅದನ್ನು ಪಡ್ಕೋಬೋದು ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮಹಾನ್ ಭಯ ಅಂತ ಯಾವುದಕ್ಕೆ ಹೇಳ್ತಾರೆ ಮತ್ತು ಅದರಿಂದ ರಕ್ಷಿಸೋದು ಅಂತಂದರೆ ಏನು? ಈಗ ಮಹಾನ್ ಭಯದಿಂದ ನಮ್ಮನ್ನು ತಪ್ಪಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಈ ಮಹಾನ್ ಭಯ ಅಂತಂದರೆ ಯಾವುದು ಏನು ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಜೀವಿಗಳಿಗೆ ಎಲ್ಲಕ್ಕಿಂತ ಹೆಚ್ಚಿನ ಭಯ ಯಾವುದು ಅಂತಂದರೆ ಮೃತ್ಯುವಿನಿಂದ ಆಗುತ್ತೆ. ಅದಕ್ಕೋಸ್ಕರನೇ ಅನಂತ ಕಾಲದವರೆಗೆ ಅವನು ಪುನಃ ಹುಡ್ತಾ ಸಾಯ್ತಾ ಇರ್ತಾನಲ್ಲ, ಅದನ್ನ ಮಹಾನ್ ಭಯ ಅಂತ ಹೇಳಿದ್ದಾರೆ. ಇದೇ ಹುಟ್ಟು ಸಾವುಗಳ ರೂಪಿ ಮಹಾಭಯವನ್ನ ಭಗವಂತ ಮುಂದೆ ಮೃತ್ಯು ಸಂಸಾರ ಸಾಗರ ಅನ್ನುವಂಥ ಹೆಸರಿಂದ ಕೂಡ ಕರೆದಿದ್ದಾನೆ. ಏನು, ಈ ಹುಟ್ಟೋದು ಸಾಯೋದಿದೆಯಲ್ಲ, ಇದನ್ನ ಮೃತ್ಯು ಸಂಸಾರ ಸಾಗರ ಅಂತ ಕೂಡ ಅವನು ಅದಕ್ಕೆ ಹೆಸರಿಟ್ಟಿದ್ದಾನೆ. ಈ ವಿಷಯದ ಬಗ್ಗೆ 12ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಭಗವದ್ಗೀತೆನಲ್ಲಿ. ಏನು ಹೇಳಿದ್ದಾನೆ ಅಂತಂದರೆ, ಹೇ ಅರ್ಜುನ, ನನ್ನಲ್ಲಿ ಚಿತ್ತವನ್ನು ತೊಡಗಿಸು, ಅಂದರೆ ನೀನು ನನ್ನಲ್ಲಿ ಆ ಚಿತ್ತವನ್ನು, ನಿನ್ನ ಮನಸ್ಸನ್ನು ನನ್ನಲ್ಲಿ ಇಡು.
ನನ್ನಲ್ಲಿ ಯಾರು ಚಿತ್ತವನ್ನ ತೊಡಗಿಸ್ತಾರೋ, ನನ್ನಲ್ಲಿ ಇಟ್ಟಿರ್ತಾರೋ ಅಂತ ಪ್ರೇಮಿ ಭಕ್ತರನ್ನ ನಾನು ಶೀಘ್ರವಾಗಿ ಮೃತ್ಯು ರೂಪವಾದಂತಹ ಸಂಸಾರ ಸಾಗರದಿಂದ ನಾನು ಉದ್ಧಾರ ಮಾಡ್ತೀನಿ ಅಂತ ಕೃಷ್ಣ ಇಲ್ಲಿ ಸ್ವಯಂ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಸಮುದ್ರದಲ್ಲಿ ಅನಂತ ಅಲೆಗಳಿರುತ್ತೋ ಅದೇ ರೀತಿ ಸಂಸಾರ ಸಾಗರದಲ್ಲೂ ಕೂಡ ಹುಟ್ಟು ಸಾವಿನ ಅನಂತ ಅಲೆಗಳು ಏಳ್ತಾ ಇರುತ್ತೆ ಮತ್ತು ಶಾಂತವಾಗ್ತಾ ಇರುತ್ತೆ. ಬೇಕಾದರೆ ಸಮುದ್ರದ ಅಲೆಗಳನ್ನಾದರೂ ಎಣಿಸ್ಬಿಡ್ಬಹುದು, ಆದರೆ ಎಲ್ಲಿವರೆಗೆ ಪರಮಾತ್ಮ ತತ್ವದ ಯಥಾರ್ಥ ಜ್ಞಾನ ನಮಗೆ ಆಗೋದಿಲ್ವೋ, ಅಂದರೆ ಏನು, ಆ ಪರಮಾತ್ಮ ಹೇಗಿದಾನೋ ಹಾಗೆ ತಿಳ್ಕೊಳ್ಳೋದು, ಅದನ್ನು ಯಥಾರ್ಥ ಜ್ಞಾನ ಅಂತ ಹೇಳೋದು. ಅವನಿರೋ ಹಾಗೆ ನಮಗೆ ತಿಳ್ಕೊಳ್ಳೋ ಆ ತತ್ವದ ಜ್ಞಾನ ನಮಗೆ ಗೊತ್ತಾಗೋದಿಲ್ವೋ, ಅಲ್ಲಿವರೆಗೆ ನಾವು ಎಷ್ಟು ಸರಿ ಸಾಯ್ಬೇಕಾಗುತ್ತೋ ಹುಟ್ಟಬೇಕಾಗುತ್ತೋ ಇದರ ಗಣತಿಯನ್ನು ಯಾರು ಕೂಡ ಮಾಡೋದಕ್ಕಾಗಲ್ಲ, ಲೆಕ್ಕಾಚಾರ ಇಡೋದಕ್ಕೆ ಆಗಲ್ಲ. ಯಾಕೆ ಅಂದರೆ ನಾವು ಇಲ್ಲಿ ಬಂದಿರೋದೇ ಉದ್ಧಾರ ಆಗೋದಕ್ಕೋಸ್ಕರ. ತಪ್ಪು ಮಾಡಿದ್ವಿ, ಅದನ್ನು ಸರಿ ಮಾಡಿಕೊಂಡು ಭಗವಂತನ ಧಾಮಕ್ಕೆ ಹೋಗ್ಬೇಕು, ಅಲ್ಲಿವರೆಗೂ ನಮಗೆ ಮುಕ್ತಿ ಅನ್ನೋದಿಲ್ಲ. ಆಯಿತಾ? ಎಲ್ಲಿವರೆಗೂ ನಾವು ಈ ಒಂದು ಐಹಿಕ ಪ್ರಪಂಚದ ಆಸೆಗಳಿಂದ ಹೊರಗಡೆ ಬಂದು ವೈರಾಗ್ಯವನ್ನು ಪಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಅಲ್ಲಿವರೆಗೂ ನಮಗೆ ಮುಕ್ತಿ ಅನ್ನೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ಪರಮಾತ್ಮ ತತ್ವದ ಜ್ಞಾನ ಆಗೋವರೆಗೂ ನಾವೆಷ್ಟು ಸರಿ ಹುಟ್ಟು ಬರಬೇಕೋ ಸಾಯ್ಬೇಕೋ ಗೊತ್ತಿಲ್ಲ, ಅದನ್ನು ಎಣಿಸೋದಕ್ಕೂ ಆಗಲ್ಲ. ಇಂಥ ಒಂದು ಈ ಮೃತ್ಯುರೂಪಿ ಸಂಸಾರ ಸಮುದ್ರದಿಂದ ಪಾರ ಆಗೋದು ಅಂತಂದರೆ ಎಂದೆಂದಿಗೂ ಯಾವತ್ತಿಗೂ ನಮಗೆ ಜನನ ಮರಣ ಅನ್ನೋದೇ ಇರೋದಿಲ್ಲ. ಆ ಜನನ ಮರಣಗಳಿಂದ ಬಿಡಿಸ್ಕೊಂಡು ಈ ಪ್ರಪಂಚದಿಂದ ಸರ್ವಥಾ ಅತೀತನಾದಂತಹ ಸಚ್ಚಿದಾನಂದಗನ ಬ್ರಹ್ಮನ ಜೊತೆ ಸೇರಿಬಿಡೋದೇ ಇದಕ್ಕೆ ಅರ್ಥ. ಅಂದರೆ ಮಹಾನ್ ಭಯದಿಂದ ರಕ್ಷಣೆ ಪಡೆಯೋದು ಅಂತಂದ್ರೆ ಏನು, ಆ ಭಗವಂತನ ಹತ್ರಕ್ಕೆ ಹೋಗಿ ಸೇರ್ಕೊಂಡ್ಬಿಡೋದು ಅಂತ ಅರ್ಥ. ಎಲ್ಲಿವರೆಗೂ ನಾವು ಈ ಒಂದು ಪ್ರಪಂಚದಲ್ಲಿ ಇರ್ತೀವೋ ಅಲ್ಲಿವರೆಗೂ ನಮಗೆ ಈ ಭಯ ಅಂದರೆ ಜನನ ಮರಣ ಅನ್ನುವಂಥ ಚಕ್ರದಿಂದ ನಮಗೆ ಬಿಡುಗಡೆ ಅನ್ನೋದು ಇಲ್ಲ. ಯಾವಾಗ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತೀವೋ, ನೋಡಿ ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಪ್ರಪಂಚದಿಂದ ನಾವು ಬಿಡುಗಡೆಯನ್ನು ಪಡಿಬೇಕು ಅಂತಂದರೆ ಇರೋದು ಒಂದೇ ದಾರಿ, ಏನು, ಆ ಭಗವಂತನ ವಿಚಾರವನ್ನು ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಳೋದು? ಸತ್ಸಂಗದ ಮೂಲಕ. ಯಾವ ರೀತಿ ಸತ್ಸಂಗ? ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವ್ರ ಮೂಲಕ ಕೇಳಿ ತಿಳ್ಕೊಳ್ಳೋದು, ಅಥವಾ ಧರ್ಮಗ್ರಂಥಗಳು ಅಂತ ನಮ್ಮ ಗ್ರಂಥಗಳೇನಿದೆಯೋ ಅದರ ಮೂಲಕ ತಿಳ್ಕೊಳ್ಳೋದು, ಇದನ್ನೇ ಸತ್ಸಂಗ ಅಂತ ಹೇಳೋದು. ಅದರಲ್ಲಿ ಭಾಗಿಯಾದಾಗ ತಾನೇ ನಮಗೆ ಆ ವಿಷಯಗಳು ಗೊತ್ತಾಗೋದು, ಇಲ್ಲಾಂದರೆ ನಮಗೆ ವಿಷಯನೇ ಗೊತ್ತಾಗೋದಿಲ್ಲ. ಈಗ ನಾವು ಇದನ್ನು ಓದ್ತಾ ಇದ್ದೀವಿ ಅಂತ ನಮ್ಗೆ ಇಷ್ಟು ವಿಷಯಗಳು ಗೊತ್ತಾಗ್ತಾ ಇದೆ, ಇಲ್ಲಾಂದರೆ ನಮಗೇನು ಗೊತ್ತಾಗ್ತಾ ಇತ್ತು? ಏನೂ ಗೊತ್ತಾಗ್ತಾ ಇರಲಿಲ್ಲ, ನಾವು ಏನು ಮಾಡ್ತಾನೂ ಇರಲಿಲ್ಲ. ಹಾಗೆ ಪ್ರತಿದಿನ ತಿನ್ಕೊಂಡು ಮಾಡಿಕೊಂಡು ಮಜಾ ಮಾಡಿಕೊಂಡು ನಮ್ಮ ಸಮಯವನ್ನು ಯಾವುದೋ ಒಂದು ಸೀರಿಯಲ್ ನೋಡೋದು ಅಥವಾ ಯಾರ ಜೊತೆನೋ ಮಾತಾಡೋದು, ಹರಟೆ ಹೊಡೆಯೋದು, ಇದರಲ್ಲಿ ಕಳೀತಾ ಇದ್ವಿ. ಆದರೆ ಈಗ ಎಷ್ಟು ವಿಷಯಗಳು ತಿಳ್ಕೊಂಡಿದ್ದೀವಿ ಅಂದರೆ ನಮಗಿರೋ ಅಷ್ಟು ಸಮಯ ಸಾಕಾಗೋದಿಲ್ವೇನೋ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಇನ್ನೂ ಬೇಕಾದಷ್ಟು ಗ್ರಂಥಗಳಿದೆ, ಅದನ್ನೆಲ್ಲ ಓದಿದಾಗ ನಮಗೆ ಎಷ್ಟು ವಿಷಯಗಳು ಗೊತ್ತಾಗುತ್ತೆ ಮತ್ತು ಎಷ್ಟು ಆನಂದ ಸಿಗುತ್ತೆ. ವಿಷಯ ಗೊತ್ತಾಗೋದಕ್ಕಿಂತ ಆನಂದ ನಮಗೆ ತುಂಬ ಸಿಗುತ್ತೆ. ಈಗ ನೋಡಿ, ನಾವಿಷ್ಟೆಲ್ಲ ಓದ್ತಾ ಇದ್ದೀವಿ, ನಾವೇನಾದರೂ ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ನೆನ್ಪಿಟ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ನೆನ್ಪಿಟ್ಕೊಳ್ಳೋದಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಆದರೆ ಯಾರಾದರೂ ಕೇಳಿದಾಗ ಆ ವಿಷಯವನ್ನು ಹೇಳಕ್ಕೆ ಬರುತ್ತೆ ನಮಗೆ ಹೊರತು ಇದನ್ನೆಲ್ಲ ನಮ್ಮ ತಲೆಯಲ್ಲಿ ತುಂಬಿಸ್ಕೊಳ್ಳೋದಕ್ಕಾಗಲ್ಲ. ಯಾವಾಗಲೂ ನಮ್ಮ ತಲೆಯಲ್ಲಿರೋದೆಲ್ಲ ಖಾಲಿ ಆಗಬೇಕು, ಆ ರೀತಿ ನಾವು ಕೇಳಬೇಕು. ಕೇಳೋದು ಅಂತಂದರೆ ಏನು? ಎಲ್ಲವನ್ನ ತುಂಬಿಸ್ಕೊಳ್ಳೋದಲ್ಲ, ನಮ್ಮ ಒಳಗಡೆ ತುಂಬಿರೋದನ್ನೆಲ್ಲ ಖಾಲಿ ಮಾಡುವಂಥದ್ದು. ಸೊ ಇದು ಒಂದು ವಿಶೇಷವಾದಂತಹ ಜ್ಞಾನ ಇದು. ಈಗ ನಾವು ಭೌತಿಕ ಪ್ರಪಂಚದಲ್ಲಿ ಏನು ಮಾಡ್ತೀವಿ, ಎಲ್ಲವನ್ನ ಮೆಮೊರಿ ಮಾಡಿಕೊಂಡು ಒಳಗಡೆ ತುಂಬಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಆದರೆ ಆಧ್ಯಾತ್ಮಿಕ ಹಾಗಲ್ಲ, ನಮ್ಮ ಒಳಗಡೆ ಏನು ತುಂಬಿಸಿಟ್ಕೊಂಡಿರ್ತೀವೋ ಅದನ್ನು ಖಾಲಿ ಮಾಡೋದಕ್ಕೆ ಇದನ್ನೆಲ್ಲ ಕೇಳೋದು. ಇದನ್ನು ಕೇಳ್ತಾ ಕೇಳ್ತಾ ನಮ್ಮ ಮೈಂಡು ಒಳಗಡೆ ಇರುವಂಥದ್ದು ಎಲ್ಲವೂ ಕೂಡ ಡಿಲೀಟ್ ಆಗೋದು ಅಂತಂದರೆ ಅದಕ್ಕೆ ಗೊತ್ತಿರುತ್ತೆ, ಬಟ್ ಎಲ್ಲ ತುಂಬಿಸ್ಕೊಳ್ಳೋದಿಲ್ಲ. ಆದರೆ ಯಾರಾದರೂ ಏನಾದರೂ ಕೇಳಿದಾಗ ಆ ವಿಷಯದ ಬಗ್ಗೆ ನಮಗೆ ಹೇಳೋದಕ್ಕೆ ಗೊತ್ತಾಗುತ್ತೆ. ಅದು ಇದರದ್ದು ಒಂದು ಸ್ಪೆಷಾಲಿಟಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.